ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ಈ ವಿಡಿಯೋದಲ್ಲಿ ಕ್ರಿಯಾಪದ ಮಾಡುವುದು ಇದನ್ನು ಬಳಸ್ಕೊಂಡು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ ಹಿಂದಿಯಲ್ಲಿ ಕರೆಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಾಡುವುದು ಇದನ್ನು ಹಿಂದಿಯಲ್ಲಿ ಕರ್ನ, ಮಾಡುವುದು ಕರ್ನ. ನಾನು ಮಾಡ್ತೀನಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ನಾನು ಮೇ ಮಾಡ್ತೀನಿ, ಕರ್ತಾ ಹೂँ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಕರ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಮಾಡ್ತೀನಿ, ಮೈ ಕರ್ತಾ ಹೂँ ಪುಲ್ಲಿಂಗದಲ್ಲಿ, ಮೇ ಕರ್ತಿ ಹೂँ ಸ್ತ್ರೀಲಿಂಗದಲ್ಲಿ. ಇದನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಹೇಳಬೇಕಾದ್ರೆ ನಾನು ಮಾಡಲ್ಲ, ನಾನು ಮೇ ಮಾಡಲ್ಲ, ನಹಿ ಕರ್ತಾ ಹೂँ ಪುಲ್ಲಿಂಗದಲ್ಲಿ ಹೇಳ್ತೀವಿ, ನಹಿ ಕರ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಮಾಡಲ್ಲ, ಮೈ ನಹಿ ಕರ್ತಾ ಹೂँ ಪುಲ್ಲಿಂಗದಲ್ಲಿ, ಮೈ ನಹಿ ಕರ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಈ ಕೆಲಸ ಮಾಡ್ತೀನಿ, ಈ ಕೆಲಸ ಅಂತ ಹೇಳಬೇಕಾದ್ರೆ ಇಲ್ಲಿ ಈ ಅನ್ನೋದನ್ನು ಯ ಅಂತ ಬಳಸ್ತೀವಿ. ಯ. ನಾನು ಈ ಕೆಲಸ ಮಾಡ್ತೀನಿ, ಮೇ ಏ ಕಾಮ್ ಕೆಲಸ, ಕಾಮ್, ಮೇ ಏ ಕಾಮ್ ಕರ್ತಾ ಹೂँ ಪುಲ್ಲಿಂಗದಲ್ಲಿ, ಮೇ ಏ ಕಾಮ್ ಕರ್ತಿ ಹೂँ ಸ್ತ್ರೀಲಿಂಗದಲ್ಲಿ. ಅದೇ ನಾನು ಈ ಕೆಲಸ ಮಾಡಲ್ಲ, ನಾನು ಮೇ ಈ ಕೆಲಸ, ಏ ಕಾಮ್ ಮೇ ಏ ಕಾಮ್ ನಹಿ ಕರ್ತಾ ಹೂँ ಪುಲ್ಲಿಂಗದಲ್ಲಿ, ಮೇ ಏ ಕಾಮ್ ನಹಿ ಕರ್ತಿ ಹೂँ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ನಾನು ಮಾಡಿದ್ದೀನಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯಿತು. ಆಗ ನಾನು ಇಲ್ಲಿ ಮೈನೆ ನೇ ಅಂತ ಬಳಸ್ತೀವಿ. ಮಾಡಿದ್ದೀನಿ ಕಿಯಾ ಹೈ, ನಾನು ಮಾಡಿದ್ದೀನಿ ಮೈನೆ ಕಿಯಾ ಹೈ. ಇಲ್ಲಿ ಪುಲ್ಲಿಂಗದಲ್ಲಾಗಲಿ ಸ್ತ್ರೀಲಿಂಗದಲ್ಲಾಗಲಿ ಎರಡಲ್ಲೂ ಕೂಡ ಮಾಡಿದ್ದೀನಿ ಕಿಯಾ ಹೈ, ನಾನು ಮಾಡಿದ್ದೀನಿ, ಮೈನೆ ಕಿಯಾ ಹೈ. ನಾನು ಈ ಕೆಲಸ ಮಾಡಿದ್ದೀನಿ, ಮೈನೆ ಏ ಕಾಮ್ ಕಿಯಾ ಹೈ. ಇದನ್ನೇ ನೆಗೆಟಿವ್ ಸೆಂಟೆನ್ಸ್ ಹೇಳಬೇಕಾದ್ರೆ ನಾನು ಮಾಡಿಲ್ಲ, ನಾನು ಇಲ್ಲಿ ಮೈನೆ ಮಾಡಿಲ್ಲ, ನಹಿ ಕಿಯಾ ಹೈ, ನಾನು ಮಾಡಿಲ್ಲ, ಮೈನೆ ನಹಿ ಕಿಯಾ ಹೈ. ಇಲ್ಲೂ ಕೂಡ ಪುಲ್ಲಿಂಗದಲ್ಲಾಗಲಿ ಸ್ತ್ರೀಲಿಂಗದಲ್ಲಾಗಲಿ ಎರಡರಲ್ಲೂ ಕೂಡ ನಾನು ಮಾಡಿಲ್ಲ, ಮೈನೆ ನಹಿ ಕಿಯಾ ಹೈ, ನಾನು ಈ ಕೆಲಸ ಮಾಡಿಲ್ಲ, ಮೈನೆ ಏ ಕಾಮ್ ನಹಿ ಕಿಯಾ ಹೈ. ನಾನು ಮಾಡ್ತಿದ್ದೀನಿ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ ಆಯಿತು. ಆಗ ನಾನು ಮೇ ಮಾಡ್ತಿದ್ದೀನಿ, ಕರ್ ರಹಾ ಹೂँ ಪುಲ್ಲಿಂಗದಲ್ಲಿ, ಕರ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಮಾಡ್ತಿದ್ದೀನಿ, ನಾನು ಈ ಕೆಲಸ ಮಾಡ್ತಿದ್ದೀನಿ, ಈ ಕೆಲಸ ಅಂದಾಗ ಏ ಕಾಮ್. ನಾನು ಈ ಕೆಲಸ ಮಾಡ್ತಿದ್ದೀನಿ, ಮೇ ಏ ಕಾಮ್ ಕರ್ ರಹಾ ಹೂँ ಪುಲ್ಲಿಂಗದಲ್ಲಿ, ಮೇ ಏ ಕಾಮ್ ಕರ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ಇದನ್ನು ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಮಾಡ್ತಿಲ್ಲ, ಇಲ್ಲಿ ನೆಗೆಟಿವ್ ಸೆಂಟೆನ್ಸಲ್ಲಿ ನಹಿ ನಹಿ ಅಂತ ಬಳಸ್ತೀವಿ. ನಾನು ಮಾಡ್ತಿಲ್ಲ, ಮೇ ನಹಿ ಕರ್ ರಹಾ ಹೂँ ಪುಲ್ಲಿಂಗದಲ್ಲಿ, ಮೇ ನಹಿ ಕರ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ಯಾವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಬಳಸ್ತೀವೋ ಆಗ ಕ್ರಿಯಾಪದದ ಜೊತೆ ನಾವು ರಹ ರಹಿ ಅಂತ ಬಳಸ್ತೀವಿ, ರಹ ರಹಿ ರಹೆ ಅಂತಲೂ ಬಳಸ್ತೀವಿ. ಇಲ್ಲಿ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ರಹ, ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ರಹಿ. ನಾನು ಮಾಡ್ತಿದ್ದೀನಿ, ಮೈ ಕರ್ ರಹಾ ಹೂँ ಪುಲ್ಲಿಂಗದಲ್ಲಿ, ಮೈ ಕರ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ಅದನ್ನೇ ನಾನು ಮಾಡ್ತಿಲ್ಲ ಅಂತ ನೆಗೆಟಿವ್ ಸೆಂಟೆನ್ಸ್ ಹೇಳಬೇಕಾದ್ರೆ ಮೈ ನಹಿ ಕರ್ ರಹಾ ಹೂँ ಪುಲ್ಲಿಂಗದಲ್ಲಿ, ಮೈ ನಹಿ ಕರ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಈ ಕೆಲಸ ಮಾಡ್ತಿದ್ದೀನಿ, ಮೈ ಏ ಕಾಮ್ ಕರ್ ರಹಾ ಹೂँ, ಮೈ ಏ ಕಾಮ್ ಕರ್ ರಹಿ ಹೂँ. ಇದನ್ನೇ ನಾನು ಮಾಡ್ತಿಲ್ಲ, ಮೈ ನಾನು ಈ ಕೆಲಸ ಮಾಡ್ತಿಲ್ಲ, ಮೈ ಏ ಕಾಮ್ ನಹಿ ಕರ್ ರಹಾ ಹೂँ ಪುಲ್ಲಿಂಗದಲ್ಲಿ. ಅದೇ ಮೈ ಏ ಕಾಮ್ ನಹಿ ಕರ್ ರಹಿ ಹೂँ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ ಆಗಲೇ. ಇಲ್ಲಿ ನಾನು ಮೈ ಮಾಡಿಬಿಟ್ಟಿದ್ದೀನಿ, ಆಗ ಕರ್ ಚುಕಾ ಹೂँ, ಇಲ್ಲಿ ಕರ್ ಚುಕಾ ಹೂँ ಪುಲ್ಲಿಂಗದಲ್ಲಿ, ಕರ್ ಚುಕಿ ಹೂँ ಸ್ತ್ರೀಲಿಂಗದಲ್ಲಿ. ಇದು ಚುಕಾ ಪುಲ್ಲಿಂಗದಲ್ಲಿ ಬಳಸ್ತೀವಿ, ಚುಕಿ ಸ್ತ್ರೀಲಿಂಗದಲ್ಲಿ. ನಾನು ಮಾಡಿಬಿಟ್ಟಿದ್ದೀನಿ, ಮೈ ಕರ್ ಚುಕಾ ಹೂँ ಪುಲ್ಲಿಂಗದಲ್ಲಿ, ಮೈ ಕರ್ ಚುಕಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಈ ಕೆಲಸ ಮಾಡಿಬಿಟ್ಟಿದ್ದೀನಿ, ಮೈ ಏ ಕಾಮ್ ಕರ್ ಚುಕಾ ಹೂँ ಪುಲ್ಲಿಂಗದಲ್ಲಿ, ಮೈ ಏ ಕಾಮ್ ಕರ್ ಚುಕಿ ಹೂँ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಆಯಿತು. ಅದನ್ನು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಮಾಡಿದೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮೈನೆ ಕಿಯಾ, ಇಲ್ಲಿ ಮೈನೆ ಅಂತ ಬಳಸ್ತೀವಿ. ಪುಲ್ಲಿಂಗದಲ್ಲಾಗಲಿ ಸ್ತ್ರೀಲಿಂಗದಲ್ಲಾಗಲಿ ಎರಡರಲ್ಲೂ ಕೂಡ ನಾನು ಮೈನೆ ಮಾಡಿದೆ ಕಿಯಾ. ನಾನು ಮಾಡಿದೆ,
ಮೈನೆ ಕಿಯಾ, ನಾನು ಕೆಲಸ ಮಾಡಿದೆ. ಮೈನೆ ಕಾಮ್ ಕಿಯಾ, ಇದನ್ನು ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ಇದು ಪಾಸ್ಟ್ ಟೆನ್ಸಲ್ಲಿ. ನಾನು ಮಾಡಲಿಲ್ಲ, ಮೈನೆ ನಹಿ ಕಿಯಾ, ಇದು ಸಿಂಪಲ್ ಪಾಸ್ಟ್ ಟೆನ್ಸು. ನಾನು ಮಾಡಲಿಲ್ಲ, ಮೈನೆ ನಹಿ ಕಿಯಾ, ನಾನು ಮಾಡಿದೆ, ಮೈನೆ ಕಿಯಾ. ನೆಗೆಟಿವ್ ಸೆಂಟೆನ್ಸ್ ಹೇಳಬೇಕಾದ್ರೆ ನಹಿ ಅಂತ ಬಳಸ್ತೀವಿ, ಅಷ್ಟೇ ಡಿಫ್ರೆನ್ಸು. ನಾನು ಮಾಡಿದೆ, ಮೈನೆ ಕಿಯಾ. ನಾನು ಮಾಡಲಿಲ್ಲ, ಮೈನೆ ನಹಿ ಕಿಯಾ, ನಾನು ಕೆಲಸ ಮಾಡಿದೆ, ಮೈನೆ ಕಾಮ್ ಕಿಯಾ. ನಾನು ಕೆಲಸ ಮಾಡಲಿಲ್ಲ, ಮೈನೆ ಕಾಮ್ ನಹಿ ಕಿಯಾ. ನಾನು ಮಾಡಿದ್ದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಆಯಿತು. ಆಗ ನಾನು, ಮೈನೆ, ಮಾಡಿದ್ದೆ, ಕಿಯಾ ಥಾ. ನಾನು ಮಾಡಿದ್ದೆ, ಮೈನೆ ಕಿಯಾ ಥಾ. ಇಲ್ಲಿ ಪುಲ್ಲಿಂಗ್ದಲ್ಲಾಗಲಿ ಸ್ತ್ರೀಲಿಂಗ್ದಲ್ಲಾಗಲಿ ಎರಡರಲ್ಲೂ ಕೂಡ ಮೈನೆ ಕಿಯಾ ಥಾ ಅಂತಲೇ ಬಳಸ್ತೀವಿ. ನಾನು ಮಾಡಿದ್ದೆ, ಮೈನೆ ಕಿಯಾ ಥಾ. ನಾನು ಕೆಲಸ ಮಾಡಿದ್ದೆ, ಮೈನೆ ಕಾಮ್ ಕಿಯಾ ಥಾ. ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಮಾಡಿರಲಿಲ್ಲ, ಆಗ ಮೈನೆ ನಹಿ ಕಿಯಾ ಥಾ. ಇಲ್ಲಿ ನಹಿ ಅಂತ ಬಳಸೋದು ನೆಗೆಟಿವ್ ಸೆಂಟೆನ್ಸಲ್ಲಿ, ಅಷ್ಟೇ ಡಿಫ್ರೆನ್ಸು. ನಾನು ಮಾಡಿರಲಿಲ್ಲ, ಮೈನೆ ನಹಿ ಕಿಯಾ ಥಾ. ನಾನು ಕೆಲಸ ಮಾಡಿರಲಿಲ್ಲ, ಮೈನೆ ಕಾಮ್ ನಹಿ ಕಿಯಾ ಥಾ. ನಾನು ಮಾಡ್ತಿದ್ದೆ, ಇದು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮಲ್ ಆಯಿತು. ಆಗ ನಾನು, ಮೇ, ಮಾಡ್ತಿದ್ದೆ, ಕರ್ ರಹಾ ಥಾ ಪುಲ್ಲಿಂಗ್ದಲ್ಲಿ, ಕರ್ ರಹಿ ಥಿ ಸ್ತ್ರೀಲಿಂಗ್ದಲ್ಲಿ. ಇಲ್ಲಿ ನೋಡಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಕರ್ ರಹಾ ಹೂँ, ಹೂँ ಹೇ ಅನ್ನೋದು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. ಇಲ್ಲಿ ಥಾ, ಥಿ, ಥೇ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಇಲ್ಲಿ ಹೂ ಅನ್ನೋ ಪ್ಲೇಸಲ್ಲಿ ನಾವು ಥಾ ಪುಲ್ಲಿಂಗ್ದಲ್ಲಿ ಬಳಸ್ತೀವಿ, ಥಿ ಅನ್ನೋದು ಸ್ತ್ರೀಲಿಂಗ್ದಲ್ಲಿ ಬಳಸ್ತೀವಿ. ಮೈ ಕರ್ ರಹಾ ಹೂँ, ಮೈ ಕರ್ ರಹಿ ಹೂँ, ಇದು ಪ್ರೆಸೆಂಟ್ ಟೆನ್ಸಲ್ಲಿ ಆಯಿತು, ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್. ಅದೇ ಪಾಸ್ಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಹೇಳಬೇಕಾದ್ರೆ ಮೈ ಕರ್ ರಹಾ ಥಾ, ನಾನು ಮಾಡ್ತಿದ್ದೆ, ಇಲ್ಲಿ ನಾನು ಮಾಡ್ತಿದ್ದೀನಿ. ಮೈ ಕರ್ ರಹಾ ಹೂँ ಪುಲ್ಲಿಂಗ್ದಲ್ಲಿ, ಮೈ ಕರ್ ರಹಿ ಹೂँ ಸ್ತ್ರೀಲಿಂಗ್ದಲ್ಲಿ. ಇಲ್ಲಿ ನಾನು ಮಾಡ್ತಿದ್ದೆ, ಇಲ್ಲಿ ನಾನು ಮಾಡ್ತಿದ್ದೀನಿ ಅಂದಾಗ ಹ್ಞೂ ಅಂತ ಬಳಸ್ತೀವಿ. ಅದೇ ಮಾಡ್ತಿದ್ದೆ ಅಂತ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಮೈ ಕರ್ ರಹಾ ಥಾ ಪುಲ್ಲಿಂಗ್ದಲ್ಲಿ, ಮೈ ಕರ್ ರಹಿ ಥಿ ಸ್ತ್ರೀಲಿಂಗ್ದಲ್ಲಿ. ನಾನು ಕೆಲಸ ಮಾಡ್ತಿದ್ದೆ, ಮೈ ಕಾಮ್ ಕರ್ ರಹಾ ಥಾ ಪುಲ್ಲಿಂಗ್ದಲ್ಲಿ, ಮೈ ಕಾಮ್ ಕರ್ ರಹಿ ಥಿ ಸ್ತ್ರೀಲಿಂಗ್ದಲ್ಲಿ. ಇದನ್ನು ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ಇಲ್ಲಿ ನಹಿ ಅಂತ ಬಳಸ್ತೀವಿ ಅಷ್ಟೇ. ನಾನು ಮಾಡ್ತಿರಲಿಲ್ಲ, ಮೈ ನಹಿ ಕರ್ ರಹಾ ಥಾ ಪುಲ್ಲಿಂಗ್ದಲ್ಲಿ, ಮೈ ನಹಿ ಕರ್ ರಹಿ ಥಿ ಸ್ತ್ರೀಲಿಂಗ್ದಲ್ಲಿ ಬಳಸ್ತೀವಿ. ನಾನು ಈ ಕೆಲಸ ಮಾಡ್ತಿರಲಿಲ್ಲ, ಮೈ ಏ ಕಾಮ್ ನಹಿ ಕರ್ ರಹಾ ಥಾ ಪುಲ್ಲಿಂಗ್ದಲ್ಲಿ, ಮೈ ಏ ಕಾಮ್ ನಹಿ ಕರ್ ರಹಿ ಥಿ ಸ್ತ್ರೀಲಿಂಗ್ದಲ್ಲಿ ಬಳಸ್ತೀವಿ. ನಾನು ಮಾಡ್ತೀನಿ ಅಂತ ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಇಲ್ಲಿ ಮಾಡ್ತೀನಿ, ಕರುಂಗಾ ಪುಲ್ಲಿಂಗ್ದಲ್ಲಿ, ಕರುಂಗಿ ಸ್ತ್ರೀಲಿಂಗ್ದಲ್ಲಿ. ನಾನು ಮಾಡ್ತೀನಿ, ಮೈ ಕರುಂಗಾ, ಮೈ ಕರುಂಗಾ ಪುಲ್ಲಿಂಗ್ದಲ್ಲಿ. ಅದೇ ಮೈ ಕರುಂಗಿ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ, ಕರುಂಗಿ ಸ್ತ್ರೀಲಿಂಗದಲ್ಲಿ. ನಾನು ಕೆಲಸ ಮಾಡ್ತೀನಿ, ನಾನು ನಾಳೆ ಕೆಲಸ ಮಾಡ್ತೀನಿ, ಮೈ ಕಲ್ ಕಾಮ್ ಕರುಂಗಾ, ನಾಳೆ ಇದನ್ನು ಕಲ್. ಮೈ ನಾನು ನಾಳೆ ಮಾಡ್ತೀನಿ, ನಾಳೆ ಕೆಲಸ ಮಾಡ್ತೀನಿ, ಮೈ ಕಲ್ ಕಾಮ್ ಕರುಂಗಾ ಪುಲ್ಲಿಂಗ್ದಲ್ಲಿ, ಮೈ ಕಲ್ ಕಾಮ್ ಕರುಂಗಿ ಸ್ತ್ರೀಲಿಂಗದಲ್ಲಿ. ಅದೇ ನಾನು ಮಾಡಲ್ಲ ಅಂತ ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಮಾಡಲ್ಲ, ಮೈ ನಹಿ ಕರುಂಗಾ ಪುಲ್ಲಿಂಗ್ದಲ್ಲಿ, ಮೈ ನಹಿ ಕರುಂಗಿ ಸ್ತ್ರೀಲಿಂಗದಲ್ಲಿ. ಇಲ್ಲಿ ನಾನು ಮಾಡಲ್ಲ ಅಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಮೈ ನಹಿ ಕರ್ತಾ ಹೂँ ಯಾ ಮೈ ನಹಿ ಕರ್ತಿ ಹೂँ. ಇಲ್ಲಿ ನಾನು ಮಾಡಲ್ಲ ಅಂತ ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಮೈ ನಹಿ ಕರುಂಗಾ ಪುಲ್ಲಿಂಗ್ದಲ್ಲಿ ಹೇಳ್ತೀವಿ, ಮೈ ನಹಿ ಕರುಂಗಿ ಸ್ತ್ರೀಲಿಂಗದಲ್ಲಿ. ನಾನು ಕೆಲಸ ಮಾಡಲ್ಲ, ನಾನು ನಾಳೆ ಕೆಲಸ ಮಾಡಲ್ಲ, ಮೈ ಕಲ್ ಕಾಮ್ ನಹಿ ಕರುಂಗಾ. ಅದೇ ಸ್ತ್ರೀಲಿಂಗದಲ್ಲಿ ಮೈ ಕಲ್ ಕಾಮ್ ನಹಿ ಕರುಂಗಿ. ನಾನು ಮಾಡಬೇಕು, ಇಲ್ಲಿ ನಾನು, ಮುಜೆ, ಮಾಡಬೇಕು, ಕರ್ನಾ ಚಾಹಿಯೆ. ಯಾವಾಗ ಚಾಹಿಯೆ ಅಂತ ಬಳಸ್ತೀವಿ ಕ್ರಿಯಾಪದದ ಜೊತೆ, ಯಾವಾಗ ಅವಶ್ಯಕತೆ ಇರುತ್ತೋ. ನನಗೆ ಈಗ ಈ ಕೆಲಸ ಮಾಡೋ ಅವಶ್ಯಕತೆ ಇದೆ, ಆಗ ಮಾಡಬೇಕು, ಕರ್ನಾ ಚಾಹಿಯೆ. ನಾನು ಮಾಡಬೇಕು, ಮುಜೆ ಕರ್ನಾ ಚಾಹಿಯೆ. ಸಿಂಪಲಾಗಿ ಹೇಳಬೇಕಾದ್ರೆ ನಾನು ಮಾಡಬೇಕು, ಆಗ ಮುಜೆ ಕರ್ನಾ ಹೇ ಅಂತ ಬಳಸ್ತೀವಿ. ಇಲ್ಲಿ ಚಾಹಿಯೆ ಜಾಗದಲ್ಲಿ ಹೇ. ನಾನು ಈ ಕೆಲಸ ಮಾಡಬೇಕು, ಈ ಕೆಲಸ, ಇದನ್ನು ಏ ಕಾಮ್. ನಾನು ಈ ಕೆಲಸ ಮಾಡಬೇಕು, ಸಿಂಪಲಾಗಿ ಹೇಳಬೇಕಾದ್ರೆ ಮುಜೆ ಏ ಕಾಮ್ ಕರ್ನಾ ಹೈ. ಅದೇ ಅವಶ್ಯಕತೆ ಇದ್ದಾಗ ಮಾಡಬೇಕಾದ್ರೆ ನಾನು ಮಾಡಬೇಕು, ನಾನು ಈ ಕೆಲಸ ಮಾಡಬೇಕು, ಮುಜೆ ಏ ಕಾಮ್ ಕರ್ನಾ ಚಾಹಿಯೆ. ನಾನು ಮಾಡಬಾರ್ದು, ನಾನು, ಮುಜೆ ಮಾಡಬಾರ್ದು,
ನಹಿ ಕರ್ನಾ ಚಾಹಿಯೆ, ನಾನು ಮಾಡಬಾರ್ದು, ಮುಜೆ ನಹಿ ಕರ್ನಾ ಚಾಹಿಯೆ. ಯಾವಾಗ ನಿಮಗೆ ಮಾಡೋಕ್ಕೆ ಇಷ್ಟ ಇಲ್ವೋ ಆಗ ನಾನು ಮಾಡಬಾರ್ದು ಅಂದರೆ ನಾನು ಮಾಡಲ್ಲ ಅಂತ ಹೇಳ್ತೀವೋ ಆಗ ನಾನು ಮಾಡಲ್ಲ, ಮುಜೆ ನಹಿ ಕರ್ನಾ ಹೈ, ಆಗ ಮುಜೆ ನಹಿ ಕರ್ನಾ ಹೈ, ಇಲ್ಲಿ ನಹಿ ಅಂತ ಬಳಸ್ತೀವಿ. ಮುಜೆ ನಹಿ ಕರ್ನಾ ಹೈ, ನಾನು ಮಾಡಬೇಕು, ಮುಜೆ ಕರ್ನಾ ಹೈ, ನಾನು ಮಾಡಲ್ಲ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಮಾಡೋದಕ್ಕೆ, ನಾನು ಮಾಡಲ್ಲ, ಆಗ ಮುಜೆ ನಹಿ ಕರ್ನಾ ಹೈ. ಇಲ್ಲಿ ನಾನು ಮಾಡಬೇಕು ಅಂತ ಅವಶ್ಯಕತೆ ಇದ್ದಾಗ ಹೇಳಬೇಕಾದ್ರೆ ಮುಜೆ ಕರ್ನಾ ಚಾಹಿಯೆ. ಅದೇ ನಾನು ಮಾಡಬಾರ್ದು ಅಂದಾಗ ಮುಜೆ ನಹಿ ಕರ್ನಾ ಚಾಹಿಯೆ. ನಾನು ಮಾಡಬಲ್ಲೆ, ಇಲ್ಲಿ ನಾನು ಮೇ ಮಾಡಬಲ್ಲೆ ಅಂದರೆ ನಿಮಗೆ ಆ ಕೇಪಬಿಲಿಟಿ ಇದೆ ಮಾಡೋದಕ್ಕೆ, ಆಗ ಮೈ ಕರ್ ಸಕ್ತಾ ಹೂँ ಅಂತ ಬಳಸ್ತೀವಿ. ನಾನು ಮಾಡಬಲ್ಲೆ, ಮೈ ಕರ್ ಸಕ್ತಾ ಹೂँ ಪುಲ್ಲಿಂಗದಲ್ಲಿ, ಮೈ ಕರ್ ಸಕ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಈ ಕೆಲಸ ಮಾಡಬಲ್ಲೆ, ಮೈ ಏ ಕಾಮ್ ಕರ್ ಸಕ್ತಾ ಹೂँ ಪುಲ್ಲಿಂಗದಲ್ಲಿ, ಮೈ ಏ ಕಾಮ್ ಕರ್ ಸಕ್ತಿ ಹೂँ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಮಾಡಲಾರೆ ಅಂದರೆ ನನಗೆ ಮಾಡೋಕ್ಕಾಗಲ್ಲ, ನನಗೆ ಆ ಕೇಪಬಿಲಿಟಿ ಇಲ್ಲ, ಆಗ ನಾನು ಮೈ ಮಾಡಲಾರೆ ನಹಿ ಕರ್ ಸಕ್ತಾ ಹೂँ, ಇಲ್ಲಿ ನಹಿ ಅಂತ ಬಳಸ್ತೀವಿ ನೆಗೆಟಿವ್ ಸೆಂಟೆನ್ಸಲ್ಲಿ. ನಾನು ಈ ಕೆಲಸ ಮಾಡಲಾರೆ, ನನಗೆ ಈ ಕೆಲಸ ಮಾಡೋದಕ್ಕಾಗಲ್ಲ, ಆಗ ಮೇ ಏ ಕಾಮ್ ನಹಿ ಕರ್ ಸಕ್ತಾ ಹೂँ ಪುಲ್ಲಿಂಗದಲ್ಲಿ, ಮೇ ಏ ಕಾಮ್ ನಹಿ ಕರ್ ಸಕ್ತಿ ಹೂँ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ನಾನು ಮಾಡಬೇಕು, ಇಲ್ಲಿ ಕಂಪಲ್ಷನ್ ಪ್ರೆಷರ್ ಇದೆ, ಆಗ ನಾನು ಮುಜೆ ಮಾಡಬೇಕು ಕರ್ನಾ ಹೋಗಾ, ನಾನು ಮಾಡಬೇಕು ಮುಜೆ ಕರ್ನಾ ಹೋಗಾ, ಐ ಮಸ್ಟ್ ಡೂ ಇಟ್ ಅಂತ ಹೇಳ್ತೀವಲ್ಲ, ಆಗ ಹಿಂದಿಯಲ್ಲಿ ಮುಜೆ ಕರ್ನಾ ಹೋಗಾ, ಇಲ್ಲಿ ನಿಮಗೆ ಕಂಪಲ್ಷನ್ ಇದೆ, ಮಾಡಲೇಬೇಕು, ಆಗ ನಾನು ಮಾಡಬೇಕು ಮುಜೆ ಕರ್ನಾ ಹೋಗಾ, ನಾನು ಮಾಡಲೇಬೇಕು ಅಂದಾಗ ಮುಜೆ ಕರ್ನಾ ಹಿ ಹೋಗಾ, ಇಲ್ಲಿ ಹಿ ಅಂತ ಬಳಸ್ತೀವಿ. ಯಾವಾಗ ಮಾಡಲೇಬೇಕು, ಐ ಮಸ್ಟ್ ಡೂ ಇಟ್ ಅಂತ ಹೇಳ್ತೀವಲ್ಲ, ಆಗ ಕರ್ನಾ ಹಿ ಹೋಗಾ, ನಾನು ಮಾಡಬೇಕು, ನಿಮಗೆ ಕಂಪಲ್ಷನ್ ಇದೆ, ಈ ಕೆಲಸ ನೀವು ಮಾಡಬೇಕು, ಆಗ ಮುಜೆ ಕರ್ನಾ ಹೋಗಾ, ನಾನು ಮಾಡಬೇಕು ಮುಜೆ ಕರ್ನಾ ಹೋಗಾ, ನಾನು ಈ ಕೆಲಸ ಮಾಡಬೇಕು, ಮುಜೆ ಏ ಕಾಮ್ ಕರ್ನಾ ಹೋಗಾ. ನಾನು ಮಾಡಲೇಬೇಕು ಅಂದಾಗ ಇಲ್ಲಿ ಮಾಡಲೇಬೇಕು, ಆಗ ಹಿ ಅಂತ ಬಳಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ನಾನು ಮಾಡಲೇಬೇಕು ಮುಜೆ ಕರ್ನಾ ಹಿ ಹೋಗಾ, ನಾನು ಈ ಕೆಲಸ ಮಾಡಲೇಬೇಕು, ಮುಜೆ ಏ ಕಾಮ್ ಕರ್ನಾ ಹಿ ಹೋಗಾ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ನಾವು ಮಾಡೋದು ಈ ಕ್ರಿಯಾಪದನ ಬಳಸ್ಕೊಂಡು ಹೇಗೆ ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.